ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶಹಜ್. ನೀವು ನೋಡ್ತಾ ಇದ್ದೀರಾ JBM TV. ವಿಶೇಷ ಕಾರ್ಯಕ್ರಮ ವೈದ್ಯಾಧಿಕಾರಿಗಳಿಂದ ಹಮ್ಮಿಕೊಳ್ಳಲಾದಂತಹ ಅದು ಜೊತೆಗೆ ಹಜರತ್ ಚಮನ್ ದರ್ಗಾ ಈ ವತಿಯಿಂದ ನಡೆದಂಥ ಕಾರ್ಯಕ್ರಮಗಳು. ಅದರಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ಈ ಸಂದರ್ಶನಕ್ಕಾಗಿ ಈ ನಮ್ಮ ರಾಮದುರ್ಗ ತಾಲೂಕಿನ ಪ್ರತಿಷ್ಠಿತ ವೈದ್ಯಾಧಿಕಾರಿಗಳಾದಂತಹ ಸೈಯದ್ ಅಲಿ ಅವರಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಆಹ್ವಾನಿಸುತ್ತೇವೆ. ಅವರು ಈ ಕಾರ್ಯಕ್ರಮದಲ್ಲಿ ಸರ್ ತಮಗೆ ತುಂಬ ಹೃದಯದ ಸ್ವಾಗತ. ಜೊತೆಗೆ ರಾಮದುರ್ಗ ತಾಲೂಕಿನ ಶಫಿ ಬೆಣ್ಣಿ ಕಾಂಗ್ರೆಸ್ ಯುವ ಧುರೀಣರು ಮತ್ತು KMU ತಾಲೂಕಾ ಅಧ್ಯಕ್ಷರು, ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಶ್ರೇಯಸ್ ವಾಲಿ ಅವರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಬಣದ ಅಧ್ಯಕ್ಷರು ಕೂಡ, ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಪ್ರಪ್ರಥಮವಾಗಿ ನಾನು ಪ್ರವೀಣ್ ಬಣದ ಶ್ರೇಯಸ್ ವಾಲಿ ತಮಗೆ ಕೇಳಿಕೊಳ್ಳೋದು ಏನಂತಂದರೆ, ಈ ಕಾರ್ಯಕ್ರಮದ ಕುರಿತು ಜನರಿಗೆ ಅರಿವು ಮೂಡಿಸಲು ತಮಗೆ ಇಲ್ಲಿ ಕರೆಯಲಾಗಿದೆ. ಏನಿದು ಕಾರ್ಯಕ್ರಮ? ತಾವು ಒಂದು ಆಯೋಜನೆ ಮಾಡಿ ಸಾರ್ವಜನಿಕರಿಗೆ ಕರೆ ಕೊಟ್ಟಿದ್ದೀರಿ. ಇದರ ವಿಶೇಷತೆಗಳೇ ಏನು? ವಿಶೇಷತೆ ಏನಪ್ಪ ಅಂತಂತಂದರೆ, ಇವತ್ತು ಒಂದು ಹಜರತ್ ಚಮನ್ ವಲಿ ದರ್ಗಾದಿನ ಇವತ್ತು ಉಳಿಸಿದೆ. ಆ ನಿಮಿತ್ತವಾಗಿ ನಮ್ಮ KMU ಅಧ್ಯಕ್ಷರಾದ ಶಫಿಯಣ್ಣ ಬೆನ್ನಿಯವರು, ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಎರಡೂ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಏನು ಉಚಿತ ಆರೋಗ್ಯ ಶಿಬಿರ ಏನು ಇಟ್ಟಿದ್ದೀವಪ್ಪ ಅಂತಂದರೆ, ಯಾಕಂದರೆ ಇವತ್ತು ನಮ್ಮ ರಾಮದುರ್ಗದಿಂದ ಸಾಕಷ್ಟು ಜನ ಬೇರೆ ಕಡೆ ಹೋಗಿ ಇಷ್ಟೆಲ್ಲ ಏನೋ ಡಾಕ್ಟರ್ಸ್ ಕಡೆ ಹೋಗಿ ಚಿಕಿತ್ಸೆ ಪಡಿಬೇಕಾಗಿತ್ತು. ಆದರೆ ಈ ದರ್ಗಾದಲ್ಲಿ ಏನು ಇವತ್ತು ನಿಮಿತ್ತ ಏನು ಇಟ್ಟಿದ್ದೀವಲ್ಲ, ಪ್ರತಿಯೊಬ್ಬರು ಅವರದೇ ಆದಂಥ ಸ್ಪೆಷಲಿಸ್ಟ್ ಅಂತಾರಲ್ಲ, ಅವರು ಡಾಕ್ಟರ್ಸ್ಗಳು ಇಲ್ಲೇ ಕರೆಸಿ ಎಲ್ಲ ನಮ್ಮ ಜನರಿಗೆ ಹಾಗೂ ರಾಮದುರ್ಗ ಜನತೆಗೆ ಸುತ್ತ ತಾಲೂಕಿನಾದ್ಯಂತವೂ ಇದೊಂದು ಉಚಿತವಾಗಿ ನಡೀಲಿ, ಒಂದು ಆರೋಗ್ಯದಲ್ಲಿ ಅವರು ಗಮನ ಕೊಡಲಿ ಅಂತೇಳಿ ನಂಬಿಕೊಂಡಿದ್ದೀವಿ. ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ. ಜೊತೆಗೆ ನಮ್ಮ ಶಫಿ ಬೆಣ್ಣಿಯವರು ಕಾಂಗ್ರೆಸ್ ಧುರೀಣರು ಕೂಡ ಈ ಕಾರ್ಯಕ್ರಮದ ಅಂಗವಾಗಿ ನಡೆಸ್ತಕ್ಕಂಥ, ಅಂದರೆ ಅದರಲ್ಲಿ ವಿಶೇಷವಾಗಿ ವೈದ್ಯಕೀಯ ತಪಾಸಣೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಈ ತಮ್ಮ ತಲೆಯಲ್ಲಿ ಬಂದಂಥದ್ದು ವಿಚಾರಗಳು ಯಾವ ರೀತಿಯಾಗಿ ನೀವು ಜನರಿಗೆ ಈ ತಪಾಸಣೆಗಾಗಿ ಕರೆ ಕೊಡ್ತಾ ಇದ್ದೀರಿ? ಮೊದಲನೇದಾಗಿ JBM ಮಾಧ್ಯಮದ ನೋಡ್ತಕ್ಕಂಥ ಎಲ್ಲ JBM ಗ್ರಾಹಕರಿಗೆ ನಿಮ್ಮ ಚಾನಲ್ ವತಿಯಿಂದ ಅವರಿಗೆ ಮೊದಲನೇದಾಗಿ ನಮಸ್ಕಾರ ಹೇಳುತ್ತಾ, ಹಜರತ್ ಚಮನ್ ಬಾಬಾ ರವರ ಉರುಸಿ ನಿಮಿತ್ತವಾಗಿ ಹೋದ ವರ್ಷ ನಾವು ಕಣ್ಣಿನ ಉಚಿತ ತಪಾಸಣಾ ಶಿಬಿರ ಹಾಗೂ ಅದರ ಜೊತೆ ಚಿಕಿತ್ಸೆಯನ್ನು ಕೂಡ ಫ್ರೀಯಾಗಿ ಮಾಡಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಅದು ತುಂಬ ಯಶಸ್ವಿಯಾಗಿ ಜರುಗಿತು. ಹೋದ ವರ್ಷವೇ ನಾವು ಒಂದು ಎಲ್ಲರೂ ಚರ್ಚೆಯನ್ನು ಮಾಡಿದಾಗ, ಬರ್ತಕ್ಕಂಥ ವರ್ಷದಲ್ಲಿ ನಾವು ಜನರಲ್ ಆಗಿ ಎಲ್ಲ ಚೆಕಪ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ, ಕ್ಯಾಂಪು, ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡೋಣ ಅಂತ ತಿಳ್ಕೊಂಡು ಒಂದು ಚರ್ಚೆಯನ್ನು ಮಾಡಿದಾಗ, ಈ ಚರ್ಚೆಯನ್ನು ತೊಗೊಂಡೋಗಿ ನಮ್ಮ ರಾಮದುರ್ಗದಲ್ಲಿ ಡಯಾಬಿಟೀಸ್ ಆಸ್ಪತ್ರೆ ಮಾಡಿದ ನಮ್ಮ ಡಾಕ್ಟರ್ ಸೈಯದ್ ಅಲಿ ಸಾಬನ್ನವರು ಸರ್ ಅವ್ರ ಜೊತೆ ನಾವು ಚರ್ಚೆ ಮಾಡಿದಾಗ, ಅವರು ಹಾಗೂ ನನ್ನ ಗೆಳೆಯರಾದಂಥ ಡಾಕ್ಟರ್ ಸಂಜು ಕುಲ್ಗೋಡ್, ರೆಡಾನ್ ಆಸ್ಪತ್ರೆ ಹುಬ್ಬಳ್ಳಿ, ಇವರಿಗೆ ನಾವು ಇಬ್ಬರು ಜೊತೆಯಾಗಿ ಸಂಪರ್ಕವನ್ನು ಮಾಡಿದ್ವಿ. ಜೊತೆಗೆ ನಮ್ಮ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷರು ಶ್ರೇಯಸ್ ವಾಲಿ ಅವರು ಎಲ್ಲರೂ ಸೇರಿ ನಮ್ಮ ಸಂಜೀವ್ ಕುಲ್ಗೋಡ್ ಅವ್ರಿಗೂ ಕೂಡ ನಾವು ಕಾಂಟ್ಯಾಕ್ಟನ್ನು ಮಾಡಿದಾಗ, ಅವರು ಇದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ರು, ಖಂಡಿತವಾಗಿಯೂ ರಾಮದುರ್ಗದಲ್ಲಿ ಈ ಥರದ ಒಂದು ಕ್ಯಾಂಪ್ ಅವಶ್ಯಕತೆ ಇದೆ, ನೀವು ಮಾಡಿ, ನಮ್ಮ ಕಡೆಯಿಂದ ಏನು ಸಹಾಯ ಸಹಕಾರ ಮಾಡೋಕ್ಕೆ ಸಾಧ್ಯತೆ ನಾವು ಕೂಡ ಮಾಡ್ತೀವಿ ಅಂತ ಹೇಳಿದ್ವಿ. ನಮ್ಮ ಉದ್ದೇಶ ಏನಿತ್ತು ಮತ್ತು ಡಾಕ್ಟರ್ಸರ ಅಭಿಪ್ರಾಯ ಎರಡೂ ಒಂದು ಮಿಶ್ರ ಆಗಿ ಒಂದು ಒಳ್ಳೆಯ ರಿಸಲ್ಟ್ ಬಂದಾಗ ನಾವು ಇದನ್ನು ಆಯೋಜನೆಯನ್ನು ಮಾಡಿದ್ವಿ. ಅದಕ್ಕೆ ತಮ್ಮ ಮಾಧ್ಯಮ ಕೂಡ ನಮ್ಮ ಈ ಒಂದು ಕ್ಯಾಂಪನ್ನು ತಾವು ಪ್ರಸಾರ ಮಾಡಕತ್ತೀವಿ. ಇದರಿಂದ ಜನರಿಗೆ ಒಳ್ಳೆಯದು ಒಂದು ಮೆಸೇಜ್ ಹೋಗ್ತೈತಿ ಮತ್ತು ಇದನ್ನು ಅವರೆಲ್ಲರೂ ಸದುಪಯೋಗ ತಗೊಳ್ಳಿ ಅನ್ನುವಂಥದ್ದು ತಮಗೆ ನಮ್ಮ ಚಾನಲ್ ಮುಖಾಂತರ ಹೇಳ್ತೀವಿ. ಈ ವೀಕ್ಷಕರೇ, ಡಯಾಬಿಟೀಸ್ ಒಂದೇ ಅಲ್ಲ, ರಕ್ತದೊತ್ತಡ, ಡಯಾಬಿಟೀಸ್ ಇನ್ನಿತರ ಕಾಯಿಲೆಗಳು ನಮಗೆ ಬಂದಾಗ ನಾವು ಕಾಣುವುದು ವೈದ್ಯಾಧಿಕಾರಿಗಳಿಗೆ. ಆದರೆ ಒಂದೇ ರೋಗಕ್ಕೆ ಒಬ್ಬರೇ ವೈದ್ಯಾಧಿಕಾರಿಗಳನ್ನು ಭೇಟಿಯಾಗುವ ಸಂದರ್ಭ.
ಆದರೆ ಈ ಕ್ಯಾಂಪ್ ಯಾವ ರೀತಿಯಾಗಿ ನಡೀತಾ ಇದೆ ಅಂತಂದರೆ ಯಾವ ವೈದ್ಯಾಧಿಕಾರಿಗಳು ಇಲ್ಲಿ ಬರ್ತಾರೆ ತಪಾಸಣೆಗಾಗಿ. ಆದರೆ ಅದರಲ್ಲಿ ಯಾವುದೇ ಥರದ ಫೀ ಇರುವುದಿಲ್ಲ. ಉಚಿತವಾಗಿ ತಪಾಸಣಾ ಶಿಬಿರ ನಡೀತಾ ಇದೆ. ತಮ್ಮ ಸಾವಿರಾರು ರೂಪಾಯಿಗಳನ್ನು ಇಲ್ಲಿ ಉಳಿಸಿ ತಮ್ಮ ಆರೋಗ್ಯದ ಒಂದು ಚಿಕಿತ್ಸೆಯ ಪ್ರಮುಖವಾದಂತಹ ಗುಣಗಳನ್ನು ಗುರುತಿಸಿಕೊಳ್ಳುವಂಥ ಒಂದು ಸಂದರ್ಭ. ನಾವು ಈಗ ವೈದ್ಯಾಧಿಕಾರಿಗಳಿಗೆ ಕೇಳುವುದೇನು ಅಂತಂದರೆ ಯಾವ ವೈದ್ಯಾಧಿಕಾರಿಗಳಿಗೂ ತಾವು ಕರೆಸ್ತಾ ಇದ್ದೀರಿ ತಪಾಸಣೆಗಾಗಿ? ಓಕೆ, ಎಲ್ಲರಿಗೂ ನಮಸ್ಕಾರ. ಈಗ ಫಸ್ಟು ಸಿ ಪಿ ಸರು ಆಮೇಲೆ ಶ್ರೇಯಸ್ ಸರು ಬಂದು ಈ ಥರ ಕ್ಯಾಂಪ್ ಮಾಡೋಣ ರಾಮದುರ್ಗದಲ್ಲಿ. ಅಂದರೆ ಎಲ್ಲ ರೀತಿಯಿಂದ ಎಲ್ಲ ರೋಗಗಳಿಗೂ ನಾವು ಟ್ರೀಟ್ಮೆಂಟ್ ಮಾಡೋಕ್ಕಾಗಲಿ ಅಟ್ಲೀಸ್ಟ್ ಸ್ಕ್ರೀನಿಂಗ್ ಮಾಡೋಣ ಫಸ್ಟು. ಆಮೇಲೆ ಅದರಲ್ಲಿ ಯಾವುದೇ ರೀತಿಯಿಂದ ಸಮಸ್ಯೆ ಕಂಡು ಬಂದರೆ ಸಾಧ್ಯ ಆದರೆ ಇಲ್ಲೇ ಟ್ರೀಟ್ಮೆಂಟ್ ಮಾಡೋಣ, ಇಲ್ಲಾಂದರೆ ಮುಂದಿನ ಹೆಚ್ಚಿನ ಟ್ರೀಟ್ಮೆಂಟಿಗೆ ಬೇಕಾದರೆ ಬೇರೆ ಪ್ಲೇಸಿಗೆ ರೆಫರ್ ಮಾಡೋ ಆ ಥರ ಒಂದು ದೊಡ್ಡ ಕ್ಯಾಂಪ್ ಅರೇಂಜ್ಮೆಂಟ್ ಮಾಡೋಣ ಅಂತ ಫಸ್ಟ್ ಬಂದು ಕೇಳ್ಕೊಂಡ್ರು. ಸೊ ಅದೇ ವಿಚಾರದಲ್ಲಿ ನಾವೇನು ವಿಚಾರ ಮಾಡಿದ್ವಿ ಅಂತಂದರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಈಗ ನಾನು ಇಲ್ಲಿ ರಾಮದುರ್ಗದಲ್ಲಿ ಡಯಾಬಿಟಿಸ್ ಹಾಸ್ಪಿಟಲ್ ರನ್ ಮಾಡ್ತಾಯಿದ್ದೀವಿ. ಸೊ ನಮ್ಮದ್ರಲ್ಲಂತರೂ ಈಗ ರುಟೀನಾಗಿ ಡಯಾಬಿಟಿಸು, ಹೈಪರ್ ಟೆನ್ಷನ್, ಥೈರಾಯ್ಡ್ ಚಿಕಿತ್ಸೆ, ಇನ್ನಿತರ ಎಲ್ಲ ಚಿಕಿತ್ಸೆಗಳನ್ನ ನಾವು ನಡೆಸ್ತಾ ಇದ್ದೀವಿ. ಮತ್ತೀಗ ನಮ್ಮ ಆಗಲಿ ನೆಕ್ಸ್ಟು ಸ್ಪೆಷಾಲಿಟಿನ ನಾವು ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡಬೇಕಾಗಿದೆ ರಾಮದುರ್ಗದಲ್ಲಿ. ಸೊ ಅದಕ್ಕೆ ನಾವು ಇನಿಷಿಯಲಿ ಯಾವ್ಯಾವ ಸ್ಪೆಷಾಲಿಟಿನ ಕೊಡ್ಸೋಣ ಅಂತ ಸ್ವಲ್ಪ ಹಾಗೆ ವಿಚಾರ ಮಾಡಿದ್ವಿ. ಆದರೆ ಆಲ್ರೆಡಿ ಇದರಲ್ಲಿ ನಮ್ಮ ಡಾಕ್ಟರ್ ಸಂತೋಷ್ ಚಿಕ್ಕೋಡಿ ಅಂತ ಕಾರ್ಡಿಯಾಲಜಿಸ್ಟ್ ಇದ್ದಾರೆ. ಅವರು ಆಲ್ರೆಡಿ ನಮ್ಮ ಹಾಸ್ಪಿಟ್ಲಿಗೆ ಪ್ರತಿ ಬುಧವಾರ ವಿಸಿಟ್ ಮಾಡ್ತಿರ್ತಾರೆ, ಬಾಗಲಕೋಟೆಯಿಂದ ಬರ್ತಾರೆ. ಸೊ ಅವ್ರಿಗೆ ಕೇಳಿದೆ ನಾನು, ಅವರು ಈ ಥರ ಚೆಕಪ್ ಹಜರತ್ ಚಮನ್ ಶಾ ವಲಿ ದರ್ಗಾ ನಿಮಿತ್ತ ಉರಿಸಿದ್ದು, ಅದರಿಂದ ಒಂದು ಕ್ಯಾಂಪ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸರ್ ನೀವು ಬರ್ತೀರಾ ಅಂತ ಕೇಳಿದೆ. ಸರು ಇಮಿಡಿಯೇಟ್ಲಿ ಒಪ್ಕೊಂಡ್ಬಿಟ್ರು. ನಾವು ಬಂದು ನನಗೆ ಎಷ್ಟು ಅದಕ್ಕಷ್ಟು ಸ್ವಲ್ಪ ಹೃದಯ ತಪಾಸಣೆ ಹಾಗೂ ECG ಎಲ್ಲನೂ ಫ್ರೀಯಾಗಿ ಮಾಡಿಕೊಡ್ತೀನಿ, ಇನ್ನೂ ಎಕ್ಸ್ಟ್ರಾ ಟೆಸ್ಟ್ ಬೇಕಾದರೂ ನಾನು ನನ್ನ ಕಣ್ಣಲ್ಲಿ ಎಲ್ಲ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡ್ರು. ಸೊ ಅವ್ರು ಕಾರ್ಡಿಯಾಲಜಿಸ್ಟಾಗಿ ಬಾಗಲಕೋಟೆಯಿಂದ ಬರ್ತಿದ್ದಾರೆ. ಸೊ ರಾಮದುರ್ಗ ಜನತೆಗೆ ಎಷ್ಟಾಗುತ್ತೆ ಅಷ್ಟು ನಾವು ಫ್ರೀ ಹೃದಯ ತಪಾಸಣೆ ಹಾಗೂ ECG ಮತ್ತು ಇನ್ನಿತರ ಯಾವುದೇ ಸಾಧ್ಯ ಇರುತ್ತಲ್ಲ ಆ ಥರ ಎಲ್ಲ ಫೆಸಿಲಿಟಿಗೆ ನಾವು ಮಾಡೋಕ್ಕೆ ಹಿಡಿದಿದ್ದೀವಿ. ನೆಕ್ಸ್ಟು ಅದೇ ರೀತಿ ಡೆಂಟಲ್ ತಪಾಸಣೆಯನ್ನು ಡಾಕ್ಟರ್ ತಜಿನ್ ಸೆಹರ್ ಅವರು ನಡೆಸ್ಕೊಡ್ತಿದ್ದಾರೆ. ಅವರು ರಾಮದುರ್ಗದವ್ರಿಗೆ ಇಲ್ಲೇ. ಸೊ ಅವರು ಒಪ್ಕೊಂಡಿದ್ದಾರೆ. ಸೊ ಎಲ್ಲ ರೀತಿಯಿಂದ ಉಚಿತ ದಂತ ತಪಾಸಣೆಯನ್ನು ನಾವು ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ವಯಸ್ಸಾದರೂ ದೊಡ್ಡ ಎಲ್ಲರಿಗೂ ನಾವು ಮಾಡಿಕೊಳ್ಳೋಕ್ಕೆ ರೆಡಿ ಇದ್ದೀವಿ. ಸೊ ಅದರಲ್ಲಿ ಇಮಿಡಿಯೇಟ್ಲಿ ಯಾವುದೇ ಟ್ರೀಟ್ಮೆಂಟ್ ಆಗ್ತಿದ್ರು ಅಲ್ಲೇ ಕ್ಯಾಂಪ್ನಲ್ಲೇ ಮಾಡ್ತೀವಿ. ಫರ್ದರ್ ಟ್ರೀಟ್ಮೆಂಟ್ ನಾವು ಸಾಧ್ಯ ಆದಷ್ಟು ಹಾಸ್ಪಿಟಲ್ ಕರೆಸ್ಬಿಟ್ಟು ಕಡಿಮೆ ರೇಟ್ನಲ್ಲಿ ಪೇಷೆಂಟಿಗೆ ಅನುಕೂಲ ಆಗೋ ಥರ ನಾವು ಮಾಡಿಕೊಳ್ಳೋಕ್ಕೆ ಅದಕ್ಕೂ ಅವರು ಒಪ್ಕೊಂಡಿದ್ದಾರೆ. ಅದೇ ರೀತಿ ಹುಬ್ಬಳ್ಳಿ ರೆಡಾನ್ ಆಸ್ಪತ್ರೆ ಸಂಜೀವ್ ಕುಲ್ಗೋಡ್ ಸರ್ಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಸೆಫಿ ಸರ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಹೇಳಿದರು. ಆವಾಗ ಸಂಜೀವ್ ಸರ್ ಹೇಳಿದರು ಡೆಫಿನೆಟ್ಲಿ ನಾವು ಇದರಲ್ಲಿ ಜಾಯ್ನ್ ಆಗ್ತೀವಿ. ಸೊ ಅದರಲ್ಲಿ ನಾವು ಟೀಮ್ ಕಳಿಸ್ಕೊಡ್ತೀವಿ. ಆ್ಯಸ್ ಮಚ್ ಆಸ್ ನಾವು ಕ್ಯಾನ್ಸರ್ ಸ್ಕ್ರೀನಿಂಗನ್ನು ನಡೆಸ್ಕೊಡ್ತೀವಿ. ಅದು ತುಂಬ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ತುಂಬ ಸ್ಪ್ರೆಡ್ ಬರ್ತಿರೋದ್ರಿಂದ ಸೊ ಅದನ್ನು ಇನಿಷಿಯಲಿ ಸ್ಕ್ರೀನ್ ಮಾಡಿಬಿಟ್ಟು ಹೈಯರ್ ಟ್ರೀಟ್ಮೆಂಟಿಗೆ ನಾವು ಅದಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ಅಟ್ಲೀಸ್ಟ್ ಸ್ಕ್ರೀನಿಂಗ್ ಮಾಡೋಣ ಫಸ್ಟ್ ಇನಿಷಿಯಲಿ ಸರ್ ಇಮಿಡಿಯೇಟ್ಲಿ ಒಪ್ಕೊಂಡು ಅವರು ನಮಗೆ ಅವ್ರ ಟೀಮನ್ನು ಕಳಿಸ್ಕೊಡೋಕ್ಕೆ ಎಲ್ಲನೂ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕ್ಯಾನ್ಸರ್ ಉಚಿತ ಸ್ಕ್ರೀನಿಂಗನ್ನು ಎಲ್ಲ ರೀತಿಯಿಂದ ಕ್ಯಾನ್ಸರ್ನು ಉಚಿತ ಸ್ಕ್ರೀನಿಂಗ್ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೀವಿ. ಅದೇ ರೀತಿ ನೆಕ್ಸ್ಟು ಡಾಕ್ಟರ್ ಅರುಣ್ ಪಟೇಲ್ ಅಂತ ಗ್ಯಾಸ್ಟ್ರೋಂಟಲಿಸ್ಟು, ಮೆಡಿಕಲ್ ಗ್ಯಾಸ್ಟ್ರೋಂಟಲಿಸ್ಟು. ಸೊ ಅವರು ನಮ್ಮ ಸಹವೈದ್ಯರು. ಅವರು ನಮ್ಮ ರಾಮದುರ್ಗ ಡಯಾಬಿಟಿಸ್ ಹಾಸ್ಪಿಟ್ಲ್ನಲ್ಲಿ ಪ್ರತಿ ತಿಂಗಳು ವಿಸಿಟ್ ಮಾಡ್ತಿರ್ತಾರೆ. ಅವ್ರಿಗೂ ಒಂದು ಮಾತು ಕೇಳಿದ್ದೀವಿ. ಸೊ ಅವರು ಹುಬ್ಬಳ್ಳಿನಲ್ಲಿ ಪಟೇಲ್ಸ್ ಗ್ಯಾಸ್ಟ್ರೋ ಸೆಂಟರ್ ಅಂತ ನಡೆಸ್ತಾರೆ. ಅಲ್ಲಿಂದ ಅವರು ಬರೋಕ್ಕೆ ರೆಡಿ ಒಪ್ಕೊಂಡರು. ಸೊ ಅವರು ಎಲ್ಲ ರೀತಿಯಿಂದ ಗ್ಯಾಸ್ಟ್ರೋಂಟಲಜಿ ರಿಲೇಟೆಡ್ ಅಂದರೆ ಹೊಟ್ಟೆ ನೋವು, ಲಿವರ್ ಸಮಸ್ಯೆ, ಪ್ಯಾಂಕ್ರಿಯಾಸ್ ಸಮಸ್ಯೆ, ಎಂಡೋಸ್ಕೋಪಿ, ಆಮೇಲೆ ಫೈಬ್ರೋ ಸ್ಕ್ಯಾನು, ಯಾವುದಾದ್ರು ರೀತಿಯಿಂದ ಅವ್ರಿಗೆ ಪಾಸಿಬಲ್ ವೇ ಆಫ್ ಟ್ರೀಟ್ಮೆಂಟ್ ಇದೆ. ಆಮೇಲೆ ಏನೇನು ಅವರು ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇದೆ ಈ ಕ್ಯಾಂಪ್ನಲ್ಲಿ ಎಲ್ಲನೂ ಮಾಡಿಕೊಡೋಕ್ಕೆ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದು ಒಂದು ಒಳ್ಳೆಯ ವಿಚಾರ. ಆಮೇಲೆ ಅದೇ ರೀತಿ ಬಾಗಲಕೋಟೆಯ ತಪ್ಸೆಟ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದಂಥ ಡಾಕ್ಟರ್ ಸಂದೀಪ್ ತಪ್ಸೆಟ್ಟಿ ಅವರು. ಸೊ ಅವರು ಎಲ್ಲವೂ ಮೂಳೆಕೀಲು ತಜ್ಞರು. ಅದೇ ರೀತಿ ಸ್ಪೈನ್ ಸ್ಪೆಷಲಿಸ್ಟ್ ಅವರು. ತುಂಬ ಕಾಂಪ್ಲಿಕೇಟೆಡ್ ಸ್ಪೈನ್ ಸರ್ಜರಿ ಇತ್ತಿತ್ತಲಾಗಿ ಅವರು ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ರಾಮದುರ್ಗ ತುಂಬ ಪೇಷೆಂಟ್ನ ಆಪ್ರೇಟ್ ಮಾಡಿದ್ದಾರೆ. ಸೊ ಅವರಿಗೂ ಒಂದು ರೀತಿಯಿಂದ ನಾವು ಒಂದು ಫೋನ್ ಕಾಲ್ ಮಾಡಿ ಕೇಳಿದಾಗ ಅವರು ತುಂಬ ಖುಷಿಯಾಗಿ ಒಪ್ಕೊಂಡಿದ್ದಾರೆ. ಸೊ ಅವರು ರಾಮದುರ್ಗ ಬಂದುಬಿಟ್ಟು ನಮ್ಮ ಜೊತೆಗೆ ಕ್ಯಾಂಪ್ ನಡೆಸ್ಕೊಡ್ಲಿಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ಯಾವುದೇ ರೀತಿಯಿಂದ ಬೆನ್ನು ಮೂಳೆ ಸಮಸ್ಯೆ, ಎಲುಬು ಕೀಲುಗಳ ಸಮಸ್ಯೆ, ಸ್ಪೈನ್ ಸಮಸ್ಯೆ, ಎಸ್ಪೆಷಲಿ ಅವರು ಸ್ಪೈನ್ ಸ್ಪೆಷಲಿಸ್ಟು, ಸ್ಪೈನ್ ಸಮಸ್ಯೆ ಎಲ್ಲನೂ ಅವರು ಸ್ಕ್ರೀನಿಂಗ್ ಮಾಡಿಬಿಟ್ಟು ಅದರಲ್ಲಿ ಯಾವುದೇ ಸಮಸ್ಯೆ ಕಂಡು ಬಂದರೆ ಅದಕ್ಕೆ ಅಲ್ಲೇ ಸಾಧ್ಯ ಆದರೆ ಅಲ್ಲೇ ಟ್ರೀಟ್ಮೆಂಟ್ ಮಾಡ್ತಾರೆ. ಇಲ್ಲ ಅಂತಂದರೆ ಅವರು ಮತ್ತೆ ಕಡಿಮೆ ದರದಲ್ಲಿ ಪೇಷೆಂಟಿಗೆ ಹೆಲ್ಪ್ ಆಗೋ ಥರ ಅವರು ಹೆಚ್ಚಿನ ಟ್ರೀಟ್ಮೆಂಟ್ ಮಾಡಲಿಕ್ಕೂ ಒಪ್ಕೊಂಡಿದ್ದಾರೆ.
ಅದೇ ರೀತಿ ನೆಕ್ಸ್ಟು ಬೆಳಗಾಮಿಂದ ವೇಣುಗ್ರಾಮ್ ಆಸ್ಪತ್ರೆಯಿಂದ ಡಾಕ್ಟರ್ ಸುಮಿತ್ ದೇಶಪಾಂಡೆ ಅಂತ ಅವರು ನ್ಯೂರೋ ಸರ್ಜನ್ನು. ಸೊ ಯಾವುದೇ ರೀತಿಯಿಂದ ಬೆನ್ನು ಹುರಿ ಸಮಸ್ಯೆ, ಬೆನ್ನು ನರಗಳ ಸಮಸ್ಯೆ, ನರಗಳ ದೌರ್ಬಲ್ಯ ಹಾಗೂ ಮೆದುಳು ಸಮಸ್ಯೆ, ಸೊ ಆ ಥರ ಯಾವುದೇ ಸಮಸ್ಯೆಗಳನ್ನು ಕಂಡು ಹಿಡಿದುಬಿಟ್ಟು ಸ್ಕ್ರೀನಿಂಗ್ ಮಾಡಿ ಅದಕ್ಕೆ ಸಾಧ್ಯದಷ್ಟು ಪರಿಹಾರ ಸೂಚಿಸಲಿಕ್ಕೆ ಅವರು ಬೆಳಗಾವಿ ವೇಣುಗ್ರಾಮ್ ಆಸ್ಪತ್ರೆಯಿಂದ ನಮ್ಮ ಕ್ಯಾಂಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಸೊ ಅವರು MCH ಇನ್ ನ್ಯೂರೋ ಸರ್ಜರಿ ಇದ್ದಾರೆ. ಸೊ ನಮಗಿದೊಂದು ತುಂಬ ಹೆಮ್ಮೆಯ ವಿಚಾರ. ಈ ಥರ ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಲ್ಲ ನಮ್ಮ ಕ್ಯಾಂಪಿಗೆ ಬರ್ತಿದ್ದಾರೆ. ನೆಕ್ಸ್ಟು ಇನ್ನೊಬ್ಬರು ಡಾಕ್ಟರ್ ವಿಶ್ವನಾಥ್ ಅಲ್ಮೇಲ ಅಂತ. ಸೊ ಅವರು ನ್ಯೂರೋ ಸೈಕ್ಯಾಟ್ರಿಸ್ಟು, ಬಾಗಲಕೋಟೆಯಲ್ಲಿ ನವಜೀವನ ಕ್ಲಿನಿಕ್ ಅಂತ ನಡೆಸ್ತಿದ್ದಾರೆ. ಅವರು ಈ ಕ್ಯಾಂಪ್ನಲ್ಲಿ ಬರೋಕ್ಕೆ ಒಪ್ಕೊಂಡಿದ್ದಾರೆ. ಅವರು ಆಲ್ರೆಡಿ ನಮ್ಮ ಡಯಾಬಿಟಿಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಂತ್ಲಿ ಒಂದು ಸಲ ವಿಸಿಟ್ ಮಾಡ್ತಿದ್ದಾರೆ. ಸೊ ಅವರು ಯಾವುದೇ ರೀತಿಯಿಂದ ಖಿನ್ನತೆ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು, ದುಶ್ಚಟಗಳು, ಇತ್ಲಾಗಿ ತುಂಬ ಹ್ಯಾಬಿಟ್ಸ್ ತುಂಬ ಜಾಸ್ತಿ ಆಗ್ತಿದ್ದಾರೆ ಜನರಲ್ಲಿ. ಅದನ್ನೆಲ್ಲ ಯಾವ ಥರ ಯಾರಿಗೂ ಇಂಟ್ರೆಸ್ಟ್ ಇದ್ದು ಅದನ್ನು ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕು, ಯಾವ ಥರ ಅದನ್ನು ಪರಿಹಾರ ಸೂಚಿಸಬೇಕು. ಸೊ ಇದು ತುಂಬ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ. ಸೊ ಅದಕ್ಕೆ ಅವ್ರು ಹೆಲ್ಪ್ ಮಾಡೋಕ್ಕೆ ಅವರು ಬಾಗಲಕೋಟೆಯಿಂದ ಬರ್ತಿದ್ದಾರೆ. ಸೊ ಅದೇ ರೀತಿ ಕಣ್ಣಿನ ಆಸ್ಪತ್ರೆ ಡಾಕ್ಟರ್ ಶ್ರವಣ್ ಮಾಸಪ್ಪರ್ ಅಂತ ಬಾಗಲಕೋಟೆ ವೈದ್ಯರು, ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ತುಂಬ ಖುಷಿಯಿಂದ ಒಪ್ಕೊಂಡಿದ್ದಾರೆ. ಸೊ ಈ ಥರ ಎಲ್ಲ ವೆರೈಟಿ ಆಫ್ ಬ್ರ್ಯಾಂಚಸ್ಸಿಂದ ಡಾಕ್ಟರ್ಸು ಅವತ್ತು 8ನೇ ತಾರೀಕು ಬೆಳಗ್ಗೆ ರವಿವಾರದಂದು 9 ಗಂಟೆ 4 ಗಂಟೆವರೆಗೆ ಸರ್ವಿಸ್ ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಇದು ಫ್ರೀ ಸರ್ವಿಸು. ರಾಮದುರ್ಗ ಜನತೆ ಇದರದ ಉಪಯೋಗವನ್ನು ತೊಗೊಳ್ಬೇಕಂತ ನನ್ನ ವಿನಂತಿ. ಈಗ ಪ್ರಮುಖವಾಗಿ ಇನ್ನೊಂದು ವಿಷಯ ಏನು ಹೇಳಬೇಕಾಗಿತ್ತು ಅಂತಂದರೆ, ಇದರಲ್ಲಿ ಬನಶಂಕರಿ ಕಣ್ಣಿನ ದವಾಖಾನೆಯ ಮಧುಮೇಹ ಇದು ಡಾಕ್ಟರ್ ಶ್ರವಣ್ ಜಿ ಮಸೂರ್ಕರ್ ಅವರು ಕೂಡ ಇದರಲ್ಲಿ ಆಗಮಿಸ್ತಾ ಇರ್ತಾರೆ ಅನ್ನುವಂಥದ್ದು ಕೇಳಿಬಂದಿತ್ತು. ವಿಶೇಷವಾಗಿ ಕೇಳಬೇಕಾಗಿದ್ದು ಏನು ಅಂತಂದರೆ, ಈಗ ತಪಾಸಣೆಗೆ ಬರಬೇಕಾದಾಗ ಅವರು ಯಾವ ದಾಖಲೆಗಳನ್ನು ತರಬೇಕು? ಏನು ಆಧಾರ್ ಕಾರ್ಡ್ ಅಷ್ಟೇ ತರಬೇಕು, ಅಥವಾ ಇದಕ್ಕಿಂತ ಮೊದಲು ಅವರು ತೋರಿಸಿದಂಥ ರಿಪೋರ್ಟ್ಗಳನ್ನೇನಾದರೂ ತರಬೇಕಾಗಿದೆಯೋ? 100% ಅವ್ರು ಬೇಸಿಕ್ ಏನೇನು ಆಲ್ರೆಡಿ ಎಲ್ಲ ಆಲ್ರೆಡಿ ಪ್ರೀವಿಯಸ್ ಏನೋ ರಿಪೋರ್ಟ್ಸ್ ಇದ್ದರೆ ತಂದರೆ ತುಂಬ ಒಳ್ಳೆಯದಾಗುತ್ತೆ. ಅದರಿಂದ ನಮ್ಮ ಕಂಟಿನ್ಯೂ ಆಗಿ ಕಮ್ಯುನಿಕೇಷನ್ ಆಗುತ್ತೆ. ಸೊ ಎಲ್ಲ ಹಳೆ ರಿಪೋರ್ಟ್ಸು, ಅದ್ರ ಜೊತೆಗೆ ಅವ್ರ ಬೇಸಿಕ್ ಒಂದು ಐಡೆಂಟಿಟಿ ಕಾರ್ಡ್, ಯಾವುದಾದ್ರು ಆಧಾರ್ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ ತಂದರೆ ಯಾವುದೇ ಸ್ಕೀಮ್ನಲ್ಲಿ ಅಪ್ರೂವಲ್ಗೆ, ಯಾವುದೇ ರೀತಿಯಿಂದ ಫ್ರೀ ಸರ್ವಿಸಿಗೆ ನಮಗೆ ಹೆಲ್ಪ್ ಆಗುತ್ತೆ. ತಂದರೆ ತುಂಬ ಒಳ್ಳೆಯದು, ತರಬೇಕಂತ ನಾನು ವಿನಂತಿ. ಯಾಕಂದರೆ ಪ್ರಿಯ ವೀಕ್ಷಕರೇ, ಇದರಲ್ಲಿ ಮಹತ್ವವಾದಂಥದ್ದು ಏನು ಅಂತಂದರೆ, ಈ ಎಲ್ಲ ಈಗಾಗಲೇ ತಾವು ಕೇಳಿದಂಥ ಡಾಕ್ಟರ್ಸ್ ತಾವು ಹೋಗಿ ದವಾಖಾನೆಗೆ ತೋರಿಸ್ಬೇಕು ಅಂತಂದ್ರೆ ಏನೈತಿ, ಮೊದಲು ಅಪಾಯಿಂಟ್ಮೆಂಟ್ ತೊಗೋಬೇಕು, ಆಮೇಲೆ ನಂಬರ್ ಇರಬೇಕು. ಯಾವಾಗ ಬಾ ಅಂತಾರೆ ಆವಾಗ ಹೋಗಿ ನೀವು ಏನೈತಿ ಚಿಕಿತ್ಸೆ ಪಡೆಯಬೇಕಾದಂಥದ್ದು ಒಂದು ನಿಯಮ ಇರ್ತದೆ. ಆದರೆ ಇಲ್ಲಿ ಎಲ್ಲವೂ ಉಚಿತವಾಗಿ ನಿಮಗೆ ಆಗ್ತಾ ಇದೆ ಅಂತಂದಾಕ್ಷಣ ಇದರ ಸದುಪಯೋಗ ಪಡೆದುಕೊಳ್ಳುವುದು ತುಂಬ ಉತ್ತಮ. ಶಫಿ ಬೆಣ್ಣಿಯವರೇ, ಈ ಎಲ್ಲ ಒಂದು ಸವಲತ್ತುಗಳು ಡಾಕ್ಟರ್ಸ್ ಕೊಡ್ತಿದ್ದಾರೆ, ಆದರೆ ಸಾರ್ವಜನಿಕರಿಗೆ ತಾವು ಕರೆ ಕೊಟ್ಟಿದ್ದೀರಿ. ಈಗಾಗಲೇ ನಮ್ಮ ಚಾನಲ್ ಮುಖಾಂತರ ಕೂಡ ನಾವು ಕರೆ ಕೊಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಗಳಿಗೆ ಯಾವ ರೀತಿಯಾಗಿ ಅಲ್ಲಿ ಸ್ಪಂದಿಸಬೇಕಾಗ್ತೈತಿ ನಿಮ್ಮ ಕಾರ್ಯಕರ್ತರು ಅಥವಾ ಇನ್ನಿತರ ಕಾರ್ಯಕರ್ತರು, ಅಲ್ಲಿ ಯಾವ್ಯಾವ ಸೇವೆಗಳು ತಾವು ಲಭ್ಯವಾಗಿವೆ? ಸರ್, ಮೊದಲನೇದಾಗಿ ಇದು ಏನು ನಾವೊಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಏನಿದೆಯಲ್ಲ, ಅದು ಚಿಕಿತ್ಸೆಗೆ ಒಳಪಟ್ಟು ಯಾರು ರೋಗಿ ಅದರ ಅವರೇ ಬರಬೇಕಂತ ಏನಿಲ್ಲ. ಪ್ರತಿಯೊಬ್ಬರೂ ಇದರಲ್ಲಿ ಬಂದು ತಮಗೆ ಏನು ತೋರಿಸ್ಕೋಬೇಕಾಗಿತ್ತು ಅವರು ತೋರಿಸ್ಕೋಬೋದು. ಒಂದನೇದು. ಎರಡನೇದು, ಈಗಾಗಲೇ ಸರ್ ಹೇಳಿದರು, ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರಲೇಬೇಕು. ಒಂದು ಆಸ್ಪತ್ರೆಗೆ ಹೋದಾಗ ನೀವು ಯಾವ ರೀತಿ ಅಡ್ಮಿಷನ್ನು, ಯಾವ ರೀತಿ ನೀವು ಡಾಕ್ಟ್ರ್ ಹತ್ರ ಹೋಗಬೇಕಾದ್ರೆ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಖಂಡಿತವಾಗಿಯೂ ನಾವು ಆ ದರ್ಗಾ ಆವರಣದಲ್ಲಿ ಅದೇ ರೀತಿ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಖಂಡಿತವಾಗಿಯೂ ಅದನ್ನು ಮಾಡ್ತೀವಿ. ಅವ್ರಿಗೆ ವೀಲ್ ಚೇರ್ ಆಗಲಿ ತೊಗೊಂಡು ಹೋಗೋದು, ಒಳಗಡೆ ರಸ್ತೆಗೆ ಇಳಿದು ಅಂಥ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ವಿ. ಆಮೇಲೆ ಬೆಳಿಗ್ಗೆ 8 ಗಂಟೆಗೆ ನಾವು ಇದನ್ನು ಪ್ರಾರಂಭ ಮಾಡಕತ್ತೀವಿ. ಭಾಳಷ್ಟು ಜನ 12:30 1 ಗಂಟೆ ಒಳಗಾಗಿ ಇದನ್ನು ತೋರಿಸ್ಕೊಂಡು ಹೋಗ್ತಾರೆ. ಮತ್ತು ಟೈಮು, ಈ ಊಟದ ಟೈಮಲ್ಲಿ ಆದಾಗ ಅವರಿಗೆ ಏನಾದರೂ ಒಂದು ಅಲ್ಪೋಪಹಾರದ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆ, ಆಮೇಲೆ ಜ್ಯೂಸದ ವ್ಯವಸ್ಥೆ, ಇದು ನಮ್ಮ ರಕ್ಷಣಾ ವೇದಿಕೆ ಹಾಗೂ ನಾವೆಲ್ಲ ಸೇರಿ ಅಲ್ಲಿ ಮಾಡುವಂಥ ಒಂದು ವಿಧಾನ ಹಾಕ್ಕೊಂಡಿದ್ದೀವಿ. ಬಹುತೇಕವಾಗಿ ಯಾರಿಗೂ ತೊಂದರೆ ಆಗದಂತೆ ಸುಮಾರು ನಮ್ಮ KMU ಎಲ್ಲ ಸದಸ್ಯರು ಮತ್ತು ರಕ್ಷಣಾ ವೇದಿಕೆಯ ಎಲ್ಲ ಸದಸ್ಯರು ಅಲ್ಲಿ ಇರ್ತೀವಿ. ಯಾವುದೇ ರೀತಿಯಿಂದಲೂ ಯಾರಿಗೂ ತೊಂದರೆ ಆಗಲ್ದಂಗೆ ನಾವು ನೋಡ್ಕೊತೀವಿ. ಮತ್ತು ಹೆಚ್ಚಿಗೆ ಏನು ನೀವು ಇದರ ಬಗ್ಗೆ ಕೇಳೋದಿದ್ದರೆ ವೈದ್ಯಕೀಯವಾಗಿ ಡಾಕ್ಟರ್ ಸರ್ ಇದ್ದಾರೆ, ಅವರು ಹೇಳ್ತಾರೆ. ಆಮೇಲೆ ಈಗ ನೀವು ಹೇಳಿದ್ರಲ್ಲ,
ಇದರಲ್ಲಿ ಕಣ್ಣಿನ ಚಿಕಿತ್ಸೆದು ಒಂದು ಇರಲಿಲ್ಲ. ಹ್ಮ್. ಈ ಕ್ಯಾಂಪದು ಈಗಾಗಲೇ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಮುಖಾಂತರ ಹೋಗಿದ್ದರಿಂದ ಸರ್ಗೆ ಕಾಂಟ್ಯಾಕ್ಟ್ ಮಾಡಿ ಏನು ನಮ್ಮ ಮಸೂರ್ಕರ್ ಸರ್ ಬರ್ತಾ ಇದ್ದಾರೆ, ಇದನ್ನು ಕೇಳಿ ನಮಗೂ ಭಾಳ ಸಂತೋಷ ಆಯಿತು. ಅವ್ರಿಗೆ ಮತ್ತು ಇನ್ನು ಎಲ್ಲ ಬರ್ತಕ್ಕಂಥ ಎಲ್ಲ ಡಾಕ್ಟರ್ಗಳಿಗೆ ತಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ನಮ್ಮ ಎರಡೂ ಸಂಘಟನೆಯಿಂದ ಅವ್ರಿಗೆ ನಮಸ್ಕಾರವನ್ನು ನಾನು ಹೇಳ್ತೀನಿ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಕೇಳಬೇಕಾಗಿದ್ದು ಏನಂತಂದರೆ, ಈಗ ಅಲ್ಲಿ ಬಂದ ತಕ್ಷಣ ಕೌಂಟ್ರ್ ಮಾಡಬೇಕಾಗಿರ್ತದೆ. ವೈದ್ಯಾಧಿಕಾರಿಗಳ ಕ್ಯಾಂಪ್ ಬೇರೆ ಬೇರೆ ಬೇರೆಗೆ ಕೌಂಟ್ರ್ ಪ್ರಕಾರ ಇರ್ತವೆ. ಅದಕ್ಕೆ ನಂಬರ್ ಹಾಕಿ ಇಲ್ಲೇ ಕೌಂಟ್ರದಾಗ ನೀವು ನಂಬರ್ ಕೊಟ್ಟಾಕ್ಷಣ ನೇರವಾಗಿ ಅಂತಂದ್ರೆ ಈ ಡಾಕ್ಟರ್ ಕಡೆ ಹೋಗ್ರಿ ಅನ್ನೋ ಬದಲಾಗಿ ಅವ್ರಿಗೆ ಒಂದು ನಂಬರ್ ಕೊಟ್ಬಿಟ್ಟು ಈ ವೈದ್ಯಾಧಿಕಾರಿಗಳೇ ಭೇಟಿ ಆಗ್ಬೇಕಾದ್ರೆ ಈ ನಂಬರ್ ಕೌಂಟ್ರಿಗೆ ಏನೈತಿ ಅವ್ರು ಹೋಗ್ಬೇಕನ್ನುವಂಥದ್ದು ಚೀಟಿ ಕೊಡುವಂಥ ವ್ಯವಸ್ಥೆ ಕೂಡ ಇದರಲ್ಲಿ ಮಾಡ್ತೀರಿ ಅಮ್ಮ. ಅಂದ್ರೆ ಬಂದಾಗ ಏನೈತಿ ನೇರವಾಗಿ ಯಾವ ಡಾಕ್ಟರ್ ಹುಡುಕ್ಬೇಕು ಅನ್ನುವಂಥ ತಪ್ಪು ಸಲುವಾಗಿ ಯಾರು ಬರ್ತಾರೆ ತಮ್ಮ ಆಧಾರ್ ಕಾರ್ಡ್ ಕೊಟ್ಟು ಹೆಸರು ಬರೆಸ್ತಾರೆ, ಅವ್ರಿಗೆ ಈ ಡಾಕ್ಟರ್ಗಳಲ್ಲಿ ಎಲ್ಲಿ ಹೋಗಿ ಬಯಸ್ತಾರೆ, ನಾವು ಅಲ್ಲಿ ಎಲ್ಲ ಕಂಪಾರ್ಟ್ಮೆಂಟ್ ಮಾಡಿದ್ದೀವಿ. ಆ ಕಂಪಾರ್ಟ್ಮೆಂಟಿಗೆ ನಂಬರ್ ಹಾಕಿದ್ದೀವಿ. ಆ ನಂಬರ್ ಪ್ರಕಾರ ನಮ್ಮವರು ಅಲ್ಲಿ ಇರ್ತಾರೆ, ಅವರನ್ನ ಕರ್ಕೊಂಡು ಅಲ್ಲಿಗೆ ಹೋಗಿ ಬಿಡುವಂಥ ವ್ಯವಸ್ಥೆನೂ ನಾವು ಮಾಡಿ. ಅಲ್ಲಿ ನಮ್ಮ ತಮ್ಮ ಸೇವಾ ಸಿಬ್ಬಂದಿಗಳು ಇರ್ತಾರೆ, ಯಾವುದೇ ರೀತಿಯಾದ ಕನ್ಫ್ಯೂಷನ್. ಮತ್ತೆ ಈಗ ನಾವು ಸರ್ಕಾರಿ ಆಸ್ಪತ್ರೆ ನಮ್ಮ ತಾಲೂಕಾ ಹೆಲ್ತ್ ಆಫೀಸರ್ ನಿಜ್ಗುಲಿ ಸರ್ಗೆ ನಾವು ವಿನಂತಿ ಮಾಡಿಕೊಂಡಾಗ ಈ ಪರ್ಮಿಷನನ್ನು ಕೇಳಿದಾಗ ಪರ್ಮಿಷನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮಿಂದ ನಿಮ್ಗೆ ಏನು ಸಹಾಯ ಬೇಕು ನಾವು ಕೂಡ ಬಂದ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ತಮ್ಮ ಮಾಧ್ಯಮ ಮುಖಾಂತರ ಧನ್ಯವಾದನ ಹೇಳ್ತೀನಿ ಸರ್. ಶ್ರೇಯಸ್ ವಾಲಿ ಅವರೇ, ಈ ಮುಂದಿನ ಎಲ್ಲ ಅರೇಂಜ್ಮೆಂಟ್ ಸಲುವಾಗಿ ತಮ್ಮ ಸಂಘಟನೆ ಯಾವ ರೀತಿಯಾಗಿ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋಂಥದ್ದು? ಈಗ ಏನಪ್ಪ ಅಂದರೆ, ಇವತ್ತು ನಮ್ಮ ಮನೆಯಲ್ಲೂ ಕೂಡ ನಮ್ಮ ವಯಸ್ಸಾದ ತಂದೆ ತಾಯಿ ಇರ್ತಾರೆ. ಎಲ್ಲರೂ ಸಹ ಇವತ್ತು ಒಂದು ಹುಬ್ಳಿಗೆ ಬೇರೆ ಕಡೆ ಹೋಗ್ಬೇಕು, ನಾವು ರಾಮದುರ್ಗಿಂದ ಏನೋ ಒಂದು ಸ್ಪೆಷಾಲಿಟಿ ತೊಗೋಬೇಕಪ್ಪ, ಆಮೇಲೆ ಚಿಕಿತ್ಸೆಗೆ ಹೋಗ್ಬೇಕಪ್ಪ ಅಂತಂದರೆ ಬೇರೆ ಕಡೆ ಹೋಗ್ಬೇಕು. ಕಣ್ಣಿಂದಾಗಲಿ, ಕ್ಯಾನ್ಸರ್ದಾಗಲಿ, ಒಂದು ಡೆಂಟಲ್ ಆಗಲಿ, ಹಾಗೇನಪ್ಪ ಜಾಸ್ತಿ ಏನಾರು ಆಗಿತ್ತು ಅಂತಂದ್ರೆ ಹೋಗ್ಬೇಕಾಗಿತ್ತು. ಆದರೆ ಇದೊಂದು ಏನು ನಮ್ಮ ಶಫಿಯಾನ ಏನು ಇದು ಉಚಿತ ತಪಾಸಣೆ ಇಟ್ಟಿದಾರಲ್ಲ, ಇದನ್ನು ನೋಡಿದರೆ ನಮಗೂ ಏನೋ ಒಂದು ಈ ಸಂಘಟನೆ ಇದನ್ನೇ ಮಾಡ್ಕೊಂಡು ನಾವು ಉಚಿತವಾಗಿ ನಡ್ಸಾಕತ್ತೀವಿ ಅನ್ನೋ ಒಂದು ಹೆಮ್ಮೆ ಆಗತ್ತೈತಿ. ಇವತ್ತು ನೀವೇನು ಕೇಳ್ತಾ ಇದ್ರಿ, ಈಗ ಏನು ಮಾಡಿ ನಿಮ್ಮದು ಮುಂದಿನ ಏನಂತೆ, ನಮ್ಮ ಕಾರ್ಯಕರ್ತರು ಎಲ್ಲರೂ ಸಹ ಇಲ್ಲಿ ಬಂದು ನಿಂದಿರ್ತಾರೆ. ಯಾವುದೇ ರೀತಿಯ ಏನು ವಯಸ್ಸಾದವ್ರು ಬರಲಿ, ಒಬ್ಬರು ಹ್ಯಾಂಡಿಕ್ಯಾಪರ್ ಬರಲಿ, ಅವ್ರಿಗೆ ಏನು ಬೇಕು ಎಲ್ಲ ಸಲಹೆ ಕೊಟ್ಟು ಯಾವ ಡಾಕ್ಟರ್ ಕಡೆ ಹೋಗ್ಬೇಕು ಶಫಿನ ಹೇಳಿದಾಗ ಅವ್ರಿಗೆಲ್ಲ ಕಡೆ ತಲುಪುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಇದ್ರದ್ದು ಇನ್ನೂ ರೂಪರೇಷೆಗಳು ಅಣ್ಣನ ಜೊತೆ ಮಾಹಿತಿ ತಗೊಂಡು ನಾವೆಲ್ಲ ಒಂದು ಸಕ್ರಿಯವಾಗಿ ನಿಂತು ಇದನ್ನು ಯಶಸ್ವಿಗೊಳಿಸಕ್ಕೆ ನಾವು ರೆಡಿ ಇದ್ದೀವಿ. ಅದ್ರ ಜೊತೆಗೆ ರಾಮದುರ್ಗ ಜನತೆ ಕೂಡ ಇದನ್ನು ಸದುಪಯೋಗ ತೊಗೋಬೇಕಂತೇಳಿ ನಾವು ಕೂಡ ಕಳಕಳಿಯ ಮನವಿ ಮಾಡ್ತೀವಿ. ಈಗ ಸರದಿ ನಮ್ಮದು ಏನಂತಂದರೆ, ಈಗ ತಾವು ಮಾಡಿದಂಥ ಘನ ಕಾರ್ಯಗಳು, ಯಾಕಂದರೆ ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರ ಅಂತಂದ್ರೆ ಅಷ್ಟೊಂದು ಸರಾಗವಾಗಿ ಆಗುವುದಿಲ್ಲ. ಎಲ್ಲ ನುರಿತ ವೈದ್ಯಾಧಿಕಾರಿಗಳು ಅದರಲ್ಲಿ ಏನೈತಿ ಈ ಎಲ್ಲ ಏನು ಜಾತಿಗಳು ಈಗ ಹೇಳ್ತಾ ಇದ್ದಿರಲ್ಲ, ಇವೆಲ್ಲ ಕಾಸ್ಟ್ಲಿ. ಒಂದು ಹೋಗಿ ಅಪಾಯಿಂಟ್ಮೆಂಟ್ ತೊಗೊಂಡು ಏನೈತಿ ಅಲ್ಲಿ ಮೊದಲು ದುಡ್ಡನ್ನು ತುಂಬಿ ಹಿಂದಾಗಡಿಸಿ ಏನೈತಿ ಮಾತಾಡ್ತಾರೆ ವೈದ್ಯಾಧಿಕಾರಿಗಳು. ಅಂಥದ್ದು ಈ ಸಂದರ್ಭದಲ್ಲಿ ತಾವು ಉಚಿತವಾಗಿ ಇದನ್ನು ಇಟ್ಟಿದ್ದೀರಿ. ಆದರೆ ನಮ್ಮ ಒಂದು JBM ವಾಹಿನಿಯ ಪರವಾಗಿ ನಾನು ಒಬ್ಬ ಸಂದರ್ಶಕನಾಗಿ ನನ್ನ ಸೇವೆಯೂ ಕೂಡ ಅದರಲ್ಲಿ ಸ್ವಲ್ಪ ಅಳಿಲು ಸೇವೆ ಇರಲಿ ಅಂತೇಳಿ ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಏನೈತಿ ನನ್ನ ಪಾಲಿಗೆ ಬಿಡಿ ಅನ್ನುವಂಥದ್ದು ಮಾತಾಡ್ತಾ ಇದ್ದೇನೆ. ಯಾಕಂತಂದರೆ ಎಷ್ಟೋ ಜನ ಬರಲಿ, ಆ ಎಲ್ಲ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಏನೈತಿ ಅದನ್ನು ಒದಗಿಸುವ ಕಾರ್ಯ ನಿರೂಪಕನಾದಂಥ ನಾನು ಏನೈತಿ ನೋಡ್ಕೋತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ತಮ್ಮ ಅಮೂಲ್ಯವಾದಂಥ ಸಮಯ ಈ ಸಂದರ್ಶನಕ್ಕೆ ಕೊಟ್ಟು ಸಾರ್ವಜನಿಕರಿಗೆ ಒಂದು ಜನಜಾಗೃತಿ ಮೂಡಿಸಿದಂಥ ತಮಗೆಲ್ಲರಿಗೂ ವೈದ್ಯಾಧಿಕಾರಿಗಳು ಈಗಾಗಲೇ ಅವರಿಗೆ ಪೇಷಂಟ್ ಕಾಯ್ತಾ ಇದ್ದಾರೆ ದವಾಖಾನೆಯಲ್ಲಿ. ಅಂಥದ್ರಾಗ ನಮ್ಮ ಕರೆಗೆ ಹೋಗೊಟ್ಟು ಅಂದರೆ ಇದು ಎಲ್ಲ ಕಡೆಗೆ ಪ್ರಸರಿಸಿದಾಗ ಮಾತ್ರ ಏನೈತಿ ತಾವು ಜಡ್ಡು ಜಾಪತ್ರೆಗಳಿಂದ ಎಚ್ಚರಿಕೆ ವಹಿಸಬಹುದು ಅಥವಾ ತಪಾಸಣೆ ಮಾಡಿಸಿಕೊಳ್ಳಬಹುದು ಅಂತ. ತಾವು ಅಷ್ಟೇ ಅಲ್ಲ, ಈ ನೋಡಿದ ತಕ್ಷಣ ತಾವು ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡಿ ಈ ವಿಷಯಗಳನ್ನು ತಿಳಿಸಿ ಎಷ್ಟು ಸಾಧ್ಯವಾದಷ್ಟು ಎಷ್ಟು ಪಸರಿಸುತ್ತದೆಯೋ ಅಷ್ಟು ಆರೋಗ್ಯವಾಗಿ ನಮ್ಮ ರಾಮದುರ್ಗ ಬೆಳೆಯುತ್ತದೆ ಅನ್ನುವಂಥ ಸಲುವಾಗಿ ಈ ಕಾರ್ಯಕ್ರಮ ನಾವು ಮಾಡಿದ್ದೇವೆ. ತಾವೆಲ್ಲರೂ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕಾಗಿ ತಮಗೂ ಕೂಡ JBM ವತಿಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ, ವೈದ್ಯಾಧಿಕಾರಿಗಳಿಗೂ ಕೂಡ, ಯಾಕಂದರೆ ಅವರ ಸಮಯ ಬಹಳ ಅಮೂಲ್ಯವಾದಂಥದ್ದು. ಯಾಕಂದರೆ ಒಂದು ನಿಮಿಷ ಸಹಿತ ಇನ್ನೊಬ್ಬರ ಪ್ರಾಣಕ್ಕೆ ಏನೈತಿ ಅವರ ಒಂದು ಸಮಯ ಬೇಕಾಗಿರ್ತೈತಿ. ಅಂಥದ್ರಾಗ ಅದನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಿ ಅಲ್ಲಿ ತಮ್ಮ ಸಂಬಂಧಪಟ್ಟಂಥ ಸ್ಟಾಪಿಗೆ ಏನೈತಿ ಹಚ್ಚಿ ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದು ಈ ಸಂದರ್ಶನಕ್ಕೆ ಪಾಲ್ಗೊಂಡಿದ್ದಕ್ಕಾಗಿ ಅವರಿಗೂ ಕೂಡ ನಾನು JBM ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ಪ್ರಿಯ ವೀಕ್ಷಕರೇ, ತಾವು ಕೂಡ ಈ ಅಮೂಲ್ಯವಾದಂಥ ಸಮಯ ನಮಗೆ ನೀಡಿದ್ದೀರಿ. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆಗಳು.